ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನೆನ್ನೆ ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ 2 ದಿನ ನನಗೆ ರಜೆ ಇದ್ದಿದ್ದರಿಂದ 2 ವೀಡಿಯೋನ ಒಂದೇ ದಿನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇದು 75 ಡೇಸ್ ಚಾಲೆಂಜನ್ನು 7 ಡೇ ಅನಿಸುತ್ತೆ, ಸಾರಿ 8 ಡೇ ಮಾರ್ನಿಂಗ್ ಇತ್ತು. ಫುಲ್ ಹಾಟ್ ವಾಟರ್ ಕುಡಿದೆ ವಿತ್ತು ನಾನೇ ಲೈಕ್ ಏನದು ರವೆ ದೋಸೆ ಮಾಡಿಕೊಂಡೆ. 2 ರವೆ ದೋಸೆ ಮಾಡಿಕೊಂಡು ಅಮ್ಮ ರಾತ್ರಿ ಹೂಕೋಸಲ್ಲಿ ಪಲ್ಯ ಮಾಡಿದರು ಮಸಾಲೆ ಇಟ್ಟು. ಸೊ ಆ ಪಲ್ಯಕ್ಕೆ 2 ರವೆ ದೋಸೆ ತಿಂದ್ಬಿಟ್ಟು ಫುಲ್ ನನಗೆ ಎಷ್ಟಾಗುತ್ತೋ ಅಷ್ಟು ಹಾಟ್ ವಾಟರ್ ಕುಡಿದೆ. ಮೊದಲನೇ ಮಳೆ ಬಂತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ದಿನದ ಮೇಲೆ ಮಳೆ, ಸಿಕ್ಕಾಪಟ್ಟೆ ಶೆಕೆಲಿದ್ದಿತ್ತು. ಸ್ವಲ್ಪ ಮಳೇಲಿ ನೆಂದೆ, ಫುಲ್ಲು ನೆಂದಿದ್ದ ಕಾರಣ ಮತ್ತು ಡ್ರೆಸ್ ಚೇಂಜ್ ಮಾಡಿ ಅಂಗಡಿಗೆ ಹೋಗಬೇಕಾಗಿತ್ತು. ಸೊ ಅಂಗಡಿಗೆ ಹೋಗಿ ಬರ್ತಾ ಹಂಗೆ ವೀಡಿಯೋ ಮಾಡೋದು ಹೇಗೆ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಖುಷಿ ಆಯಿತು. ಮಳೆ ಬಂದಿದ್ದು ಸ್ವಲ್ಪ ತಣ್ಣಗಿತ್ತು, ಬಿಕಾಸ್ ಹೆವಿ ಬಿಸಿಲಿತ್ತು ಮಾರ್ನಿಂಗೆ. ಆಮೇಲೆ ಮಧ್ಯಾಹ್ನ ಏನೂ ತಿಂದಿಲ್ಲ, ಹಸಿವಿರಲಿಲ್ಲ, ಹಾಗೆ ಜಿಮ್ಗೆ ಹೋದೆ. ಫಸ್ಟ್ ಟೈಮ್ ವೀಡಿಯೋ ಮಾಡೋಣ ನಾನು ವರ್ಕೌಟ್ ಹೇಗಿರುತ್ತೆ ಅಂದ್ಬಿಟ್ಟು ನಾನೇ ಫೋನು ಅಲ್ಲಿ ಇಟ್ಬಿಟ್ಟು ವರ್ಕೌಟ್ದು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಅವತ್ತು ನಂದು ಶೋಲ್ಡರ್ ಕೊಟ್ಟಿದ್ದರು. ಶೋಲ್ಡರೆಲ್ಲ ವರ್ಕೌಟ್ ಮುಗಿಸ್ದೆ. ಫುಲ್ಲು ಸೆಕೆ ಅಂದರೆ ಸೆಕೆ ಇತ್ತು, ಮಳೆ ಬಂದ್ರೂ. ಅದರಲ್ಲೂ ಮುಗಿಸಿ 3 ಲೀಟರ್ ವಾಟರ್ ಸಹ ಕಂಪ್ಲೀಟ್ ಮಾಡಿದೆ ಜಿಮ್ಮಲ್ಲೇ. ಫುಲ್ಲು ವರ್ಕೌಟ್ ಮಾಡಿಬಿಟ್ಟು ಹೆವಿ ಶೆಕೆಯಲ್ಲಿ 3 ಲೀಟ್ರ್ ವಾಟರ್ ಕಂಪ್ಲೀಟ್ ಮಾಡಿ ಮನೆಗೆ ಬಂದರೆ ನಮ್ಮ ಮತ್ತೆ ಪಾನಿಪುರಿ ತೊಗೊಂಬಂದಿದ್ದಾರೆ. ಅದನ್ನು ನಾನು ತಿಂದಿಲ್ಲ ಜಾಸ್ತಿ, ಜಸ್ಟ್ 3 ಸ್ಪೂನ್ ತಿಂದೆ. ತಿಂದ್ಬಿಟ್ಟು ಅಮ್ಮ ಕೊಟ್ಟೆ. ಅಮ್ಮ ಮತ್ತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದರು. ಆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ತಿನ್ನೋಣ ಅಂದ್ಬಿಟ್ಟು ಬರೀ ಸ್ವಲ್ಪ ತಿಂದ್ಬಿಟ್ಟು ಟೊಮೆಟೊ ಗೊಜ್ಜು ಚಪಾತಿ ತಿಂದೆ. ಆ್ಯಕ್ಚುಲಿ ಅದನ್ನು ವೀಡಿಯೋ ಮಾಡಿಲ್ಲ, ಐ ಆಮ್ ಸೊ ಸಾರಿ. ಇದು 75 ಡೇಸ್ ಚಾಲೆಂಜ್ನ 9 ಡೇ. ಬೆಳಗ್ಗೆ ಎದ್ದೆ ಫ್ರೆಶ್ಶಾಗಿ ಸ್ನಾನ ಮಾಡಿದೆ. ಇಸ್ಕಾನ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಸೊ ಕಾರಣಾಂತರದಿಂದ ಅದು ಮತ್ತೆ ಚೇಂಜ್ ಆಯಿತು. ಸೊ ನೆಕ್ಸ್ಟ್ ವೀಕ್ ಆಫ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಆಮೇಲೆ ಎದ್ದಿದ್ದಾಗ ಬಂದೆ, ಕನ್ನಡಿ ನೋಡಿಕೊಂಡೆ, ಸ್ವಲ್ಪ ನಂದು ಬೆಲ್ಲಿ ಕರಗಿದೆ ಅನ್ನೋ ಖುಷಿ ಆಯಿತು. ಸೊ ಮೊದಲಿಗಿಂತ ಈಗಲೂ ಸ್ವಲ್ಪ ಕರಗಿದೆ ಅನ್ನೋ ಖುಷಿಯಲ್ಲಿ ಮತ್ತು ಮಧ್ಯಾಹ್ನ ಚಪಾತಿ ತಿಂದೆ. ಬೆಳಗ್ಗೆ 2 ಚಪಾತಿ ಟೊಮೆಟೊ ಗೊಜ್ಜು ತಿಂದಿದ್ದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ನಾನೇ ಸೋಯಾ ಪಲ್ಯ ಮಾಡಿಕೊಂಡು ಸೌತೆಕಾಯಿ 2 ಚಪಾತಿ ತಿಂದೆ. ಮತ್ತು ಮಳೆ ಬಂತು ಜಿಮ್ಗೆ ಹೋಗೋ ಟೈಮಲ್ಲಿ. ಅದೇ ಮಳೆಯಲ್ಲಿ ನಿಂತ್ಕೊಂಡು ಜಿಮ್ಗೆ ಹೊರಟೆ ನೆನ್ಕೊಂಡು. ಇಲ್ಲೇ ಇವತ್ತು ಜಸ್ಟ್ 1 ಕಿಲೋಮೀಟರು ಇಲ್ಲ. ಸೊ ಅವತ್ತು ಹೋಗಿದ್ದು ಸ್ವೆಟ್ಟು, ಅಲ್ಲಿ ವರ್ಕೌಟು, ಲೆಗ್ಸ್ ಕೊಟ್ಟಿದ್ರು ಇವತ್ತು. ಲೆಗ್ಸ್ ಫುಲ್ ವರ್ಕೌಟ್ ಮಾಡಿದೆ. ನೋಡಿ ಹೆಂಗೆ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಇದೇ ಇದರಲ್ಲಿ ಮನೆಗೆ ಬಂದು ಹಾಟ್ ವಾಟರ್ ಕುಡಿದೆ. ಫುಲ್ಲು ನನಗೆ ಎಷ್ಟಾಗುತ್ತೋ ಅಷ್ಟು ಹಾಟ್ ವಾಟರ್ ಕುಡಿದು ಒಂದು ಸೌತೆಕಾಯಿ ತಿಂದೆ. ಫುಲ್ ಒಂದು ಸೌತೆಕಾಯಿ ಮುಗಿಸಿ ಹಾಟ್ ವಾಟರ್ ಕುಡಿದು ಮತ್ತು ಅಮ್ಮ ಪಾಯಸ, ಕಾಳು ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿದರು. ನಾನು ಸ್ವಲ್ಪ ಪಾಯಸ ಟೇಸ್ಟ್ ಮಾಡಿ ಆಮೇಲೆ ಮುದ್ದೆ ತಿಂದು ಸಾಂಬಾರು ತಿಂದು ನಾನೇ ಮಾಡಿ ಸೋಯಾ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡಿದ್ದು ಪಲ್ಯ ಮತ್ತು ಒಂದೇ ಒಂದು ಚಪಾತಿ ತಿಂದೆ. ಫುಲ್ಲು ಚೆನ್ನಾಗಿ ವಾಕ್ ಮಾಡಿದೆ. ಇವಾಗ ಮಲ್ಕೊಳ್ಳೋ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ. ಕ್ಷಮೆ ಇರಲಿ, 2 ದಿನದ್ದು ಸೇರಿ ಒಂದೇ ದಿನ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಇದ್ದಿದ್ದ ಕಾರಣಕ್ಕೆ ಬಾಯ್, ಟಾಟಾ.